ಇಳಕಲ್ಲ ವಿಜಯ ಮಹಾಂತೇಶ್ವರ ಮಠದ ಪೂಜ್ಯ ಗುರುಮಹಂತ ಮಹಾಸ್ವಾಮೀಜಿಯವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಆತ್ಮೇರೆ, ತಾವೆಲ್ಲ ಶಾಂತತೆಯಿಂದ, ತುಂಬಾ ಭಕ್ತಿಯಿಂದ ಹಿಂದ್ಗಡೆ ಆದಷ್ಟು ಶಾಂತಿಯನ್ನು ಕಾಪಾಡ್ರಿ. ಈ ಮಹಾಕ್ಷಣದಲ್ಲಿ ಬಹಳ ಅಪರೂಪವಾದ ಚಿಂತನೆಗಳು ಮೂಡಿ ಬರ್ತಾ ಇದೆ, ತಾವೆಲ್ಲ ಆಲಿಸಬೇಕು. ಪೂಜ್ಯ ಇಳಕಲ್ ಮಹಾಸ್ವಾಮೀಜಿಯವರು ನಮ್ಮೊಟ್ಟಿಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರುವಿಂಗಾದಡೆಯೂ ಬಸವಣ್ಣನೇ ಬೇಕು, ಲಿಂಗಕ್ಕಾದಡೆಯೂ ಬಸವಣ್ಣನೇ ಬೇಕು, ಜಂಗಮಕ್ಕಾದಡೆಯೂ ಬಸವಣ್ಣನೇ ಬೇಕು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮಗೂ ಎನಗೂ ನಿಮ್ಮ ಶರಣರಿಗೂ ಬಸವಣ್ಣನೇ ಬೇಕು. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಬಸವ ಸಂಸ್ಕೃತಿ ಅಭಿಯಾನದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಜಗದ್ಗುರು ಗದುಗಿನ ತೋಂಟದಾರೆ ಸಿದ್ದರಾಮ ಮಹಾಸ್ವಾಮೀಜಿಯವರ ಪಾದದಿಂದಾದಿಯಾಗಿ ಎಲ್ಲ ಜಗದ್ಗುರು ಮಹಾಸನ್ನಿಧಿಯವರು, ಅಂದ್ರೆ ಎಲ್ಲರ ಹೆಸರು ಹೇಳಿದ್ರೆ ಲೇಟ್ ಆಗ್ತತಿ, ಅದಕ್ಕೆ ದಯವಿಟ್ಟು ಕ್ಷಮ ಮಾಡ್ರಿ. ಅವರೆಲ್ಲರ ಪರಮ ಪೂಜ್ಯರ ಪವಿತ್ರವಾದ ಜಂಗಮ ಪಾದಗಳಲ್ಲಿ ಭಕ್ತಿಯಿಂದ ಹಣೆಮಣೆದು ಆಶಯ ನುಡಿಗಳನ್ನು ಹೇಳಿದಂತ ಡಾಕ್ಟರ್ ಶಿವಾನಂದ್ ಜಾಮದಾರ್ ಶರಣರಲ್ಲಿ, ಸ್ವಾಗತವನ್ನ ಮಾಡಿದಂತ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಶರಣರಲ್ಲಿ, ಇಲ್ಲಿ ನೆರೆದಿರುವ ನಾಡಿನ ಸಮಸ್ತ ಮೂಲೆ ಮೂಲೆಗಳಿಂದ ಬಂದಂತ ಎಲ್ಲ ಬಸವ ತಾಯಿಗಳಲ್ಲಿ ಹಾಗೂ ಪೂಜ್ಯ ಬಸವ ಶರಣರಲ್ಲಿ, ವೇದಿಕೆಯ ಮೇಲಿರುವ ಎಲ್ಲ ಪರಮ ಪೂಜ್ಯರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತು ಒಂದು ಬಸವ ಸಂಸ್ಕೃತಿ ಅಭಿಯಾನದ ಒಂದು ಆರಂಭದ ದಿನ. ಇದು ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಪ್ರಾರಂಭವಾದಂಥ ಲಿಂಗಾಯತ ಮಠಗಳ ಮಠಾಧೀಶರ ಒಕ್ಕೂಟದ ವತಿಯಿಂದ ನಡೀತಕ್ಕಂಥ ಒಂದು ಬಸವ ಸಂಸ್ಕೃತಿ ಅಭಿಯಾನ ಇದು. ಇಲ್ಲಿ ಬಸವಣ್ಣನವರ ಆಶಯಗಳನ್ನ ನಾಡಿನ ತುಂಬಾ ತಿಳಿಸುವಂತ ಒಂದು ಕಾರ್ಯ ಇದು. ಇಲ್ಲಿವರೆಗೆ ಏನಾಕಿತ್ತಂತಂದ್ರೆ ನಾವೆಲ್ಲರೂ ಒಂದೊಂದೊಂದೊಂದು ಹೇಳ್ತಿದ್ವಿ. ಹೇಳುವತ್ನಾಗ ಏನಾಕಿತ್ತಂದ್ರ ಇದು ನಮಗೆ ಬಂದಂತ ಒಂದು ಅನುಭವ. ಇದು ಎಲ್ಲ ಆ ಸ್ವಾಪಗಳಿಗೆ ಬಂದಂತ ಒಂದು ಅನುಭವ. ಏನಾಕಿತ್ತಂದ್ರ ನೀವೊಂದು ಹೇಳ್ತೀರಿ, ಅವ್ರೊಂದು ಹೇಳ್ತಾರ, ಆ ಸ್ವಾಮಿಗಳು ಒಂದು ಹೇಳ್ತಾರ, ಈ ಸ್ವಾಮಿಗಳು ಒಂದು ಹೇಳ್ತಾರ. ನಾವ್ ಯಾರ ಮಾತು ಕೇಳೋನು? ನೀವ ಒಂದಾಗಿ ನಮಗೆಲ್ಲ ಒಂದಾಗಿ ನಮಗೆ ಹೇಳ್ರಿ, ನಾವು ಕೇಳ್ತೇವೆ ಅಂತಿದ್ರು. ಇದು ಸಾಮಾನ್ಯವಾಗಿ ಬಂದಂತ ಮಾತಿತ್ತಾಗಿತ್ತು. ಎಲ್ಲರೂ ನೀವು ಇಳಕಲ್ ಸ್ವಾಮಿಗಳು ಬಂದು ಹೇಳ್ತೀರಿ, ಒಂದು ಹೇಳ್ತೀರಿ, ಇನ್ನೊಬ್ರು ಬಂದು ಒಂದು ಹೇಳ್ತಾರೆ, ನಾವು ಯಾರ ಮಾತು ಕೇಳೋಣ ಅಂತಿದ್ರು. ಈಗ ಆ ಕಾಲ ಬಂದೈತಿ. ಏನಂತಂದ್ರೆ ಎಲ್ಲ ಸ್ವಾಮಿಗಳು ಒಂದಾಗಿ ಹೇಳಕತ್ತೀವಿ. ಏನಂತ ಬಸವಣ್ಣನವರ ವಿಚಾರಗಳನ್ನ ಎಲ್ಲ ಮಹಾಸ್ವಾಮಿಗಳು ಒಂದಾಗಿ ಹೇಳಕತ್ತೀವಿ. ಇದೊಂದು ಅದ್ಭುತವಾದಂತ ಕಾಲ ಇದು. ಇದು ಬಸವಣ್ಣನವರ ಆಶಯ ಇದು. ಅದಕ್ಕಾಗಿ ಎಲ್ಲರೂ ಕೂಡ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ. ಈ ಲೋಕ ಬದುಕಬೇಕಾದ್ರೆ ಬಸವಣ್ಣನಿಂದನೇ ಬದುಕ್ತತಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರೆ ಹೇಳ್ರಿ, ಜನ ಮೌಢ್ಯತೆಯ ಸಾಗರದಲ್ಲಿ ಮುಳುಗಿದ್ದಾರೆ. ಮೌಢ್ಯತೆಯ ಸಾಗರದಲ್ಲಿ ಮುಳುಗಿದಿ ಮೌಢ್ಯತೆಯೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ನಿಜವಾದ ಧರ್ಮ ಯಾವುದು ಅನ್ನೋದನ್ನ ಬಸವಣ್ಣನವರು ಈ ಲೋಕಕ್ಕೆ ಬಂದು ಹೇಳಿದರು. ನನಗೆ ಕೊಟ್ಟಂತ ವಿಷಯ ಅಂದ್ರೆ ಕಾಯಕ ಮತ್ತು ಕರ್ಮ ಸಿದ್ಧಾಂತ ಅಂತ ಅಪಗಳು ಕೊಟ್ಟಿದ್ದಾರೆ. ಇದರಲ್ಲಿ ಏನಕ್ಕಿತ್ತು ಅಂತಂದ್ರೆ ಸ್ವಲ್ಪ ಹಂಗ ಎಲ್ಲರ ಚಿಂತನೆಯನ್ನು ಮಾಡ್ರಿ. ಈಗ ಏನಾದ್ರೂ ನಿಮಗೆ ಕಷ್ಟ ಬಂತು, ನಮಗ್ ಕಷ್ಟ ಬಂತು, ಈ ಬಹಳ ಕಷ್ಟಪಟ್ಟು ದುಡಿತಾನ, ಕೆಟ್ಟ ಬಿಸಿಲಾಗ ದುಡಿತಾನ, ಮುಂಜಾನೆ ಸಂಜೆ ಮಠ ದುಡಿತಾನ, ಬೆವರು ಸುರಿಸಿ ದುಡಿತಾನ,
ಬರೇ ಮೈಲೆ ದುಡಿತಾನ, ಬರೇ ಮೈಲೆ ದುಡಿತಾನ. ಏನಂತಾರ, ಏನಪ್ಪ ಎಷ್ಟು ಕಷ್ಟಪಟ್ಟು ದುಡಿತಿ ಅಂತಂದ್ರ ಏನಂತಾರ ಗೊತ್ತೈತೇನು? ಹಿಂದಿನ ಜನ್ಮದ ಕರ್ಮ ಮಾಡ್ಯಾನ್ರಿ ಈಗ ಅನುಭವಿಸಕತ್ತಾನ ಅಂತಾರ. ಈ ಕಷ್ಟಪಟ್ಟು ದುಡಿತಾನ ಅಂತಂದ್ರ ಹಿಂದಿನ ಜನ್ಮದ ಕರ್ಮ ಮಾಡ್ಯಾನ್ರಿ ಅವ, ಆ ಕರ್ಮನ ಅನುಭವಿಸಾಗಿ ಕಷ್ಟಪಟ್ಟು ದುಡಿತಾನ ಅಂತಾರ. ಈಗ ಕಾಲ್ ಮುರಿತು, ಕೈ ಮುರಿತು, ಕುರುಡಾದ, ಕುಂಟಾದ, ಕಿವುಡಾದ ಅಂದ್ರೆ ಏನಂತಾರ? ಹಿಂದಿನ ಜನ್ಮದ ಪಾಪ ಮಾಡ್ಯಾನ್ರಿ, ಅದಕ್ಕೆ ಈ ಜನ್ಮದ ಕುಡ್ಡಾಗ್ಬಿಟ್ಟೇನ್ರಿ ಅಂತ. ಹಿಂದಿನ ಜನ್ಮದ ಪಾಪ ಮಾಡ್ಯಾನ್ರಿ ಈಗ ಕುಂಟಾಗ್ಯಾನ್ರಿ ಅಂತಾರ. ಹಿಂದಿನ ಜನ್ಮ ಪಾಪ ಮಾಡ್ಯಾನ್ರಿ ಅದಕ್ಕೆ ಈಗ ಬಡವಾಗ್ಯದನ ಅಂತಾರ. ಹಿಂದಿನ ಜನ್ಮದೊಳಗೆ ಪಾಪ ಮಾಡ್ಯಾನ ಅದಕ್ಕೆ ಈಗ ಬಡವಾಗ್ಯಾನಿ ಅಂತಾರ. ಅದಕ್ಕೆ ಈಗ ಏನಾದ್ರೂ ನಮ್ಮ ಕಷ್ಟ ಐತಿ ಅಂತಂದ್ರ ಇದು ಹಿಂದಿನ ಜನ್ಮ ಐತಿ, ಹಿಂದಿನ ಜನ್ಮ ಪಾಪ ಮಾಡಿ ನೀನು, ಅದಕ್ಕೆ ಈಗ ಈ ಜನ್ಮದಲ್ಲಿ ನೀನು ಕಷ್ಟ ಅನುಭವಿಸಕತ್ತಿ, ನೀ ಅನುಭವಿಸು. ಇಷ್ಟಕ್ಕ ನಿಂದಿರ್ಲಿಲ್ಲ ಇದು, ಇಷ್ಟಕ್ಕ ನಿಂತ್ರ ದೊಡ್ಡ ಮಾತಾಕಿತ್ತಿದು, ಇದು ಇಷ್ಟಕ್ಕ ನಿಂದಿರ್ಲಿಲ್ಲ ಇದು. ಏನ್ ಹೇಳಿದ್ರು ಅವ್ರ ಮುಂದ? ಈ ಕಷ್ಟ ಅನುಭವಿಸಕತ್ತಾನ, ಅವ ಅನುಭವಿಸ್ಲಿ ಬಿಡು, ಅವ ನಾವು ಹೆಲ್ಪ್ ಮಾಡೋ ಅಗತ್ಯತೆ ಇಲ್ಲ. ಈಗ ಅವ ಕಷ್ಟ ಅನುಭವಿಸಕತ್ತಾನ, ಅನುಭವಿಸ್ಲಿ, ಅವನ ಕರ್ಮ ಐತೆ ಅನುಭವಿಸ್ಲವ, ಅನುಭವಿಸಿದ್ರೆ ಅವನ ಕರ್ಮ ಮುಗಿತೈತಿ ಅಂತ ಹೇಳಿದ್ರು. ಅದಕ್ಕಾಗಿ ಕಷ್ಟವನ್ನು ಅನುಭವಿಸುವಂತರಿಗೆ ಸಹಾಯ ಮಾಡುವಂತ ಒಂದು ಪ್ರಸಂಗನೂ ಕೂಡ ಬರಲಿಲ್ಲ. ಅವರು ಕಷ್ಟ ಐತೆ ಅನುಭವಿಸ್ತಾರೆ, ಹೋಗ್ಲಿ ಬಿಡಪ್ಪ, ಹಿಂದಿನ ಜನ್ಮ ಕರ್ಮ ಐತಿ ಅಂತಾರೆ. ಇದಕ್ಕೆ ಹಿಂದಿನ ಜನ್ಮದ ಒಂದು ಪಾಪ ಪುಣ್ಯವನ್ನ ಹತ್ತಿಸಿ ಏನ್ ಹೇಳ್ತೈತಲ್ಲ, ಇದು ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಈ ಜನ್ಮ ಬಹಳ ಚಲೋ ಅದನಪ್ಪ, ಚಲೋ ಕಾರ ಅಡ್ಡಾಡ್ತಾನ, ಶ್ರೀಮಂತ ಅದನ, ಕೋಟಿಗಟ್ಟಲೆ ದುಡ್ಡು ಗಳಿಸ್ಯಾನ, ಸ್ಥಾನಮಾನಗಳದಾವ, ಎಲ್ಲ ಅದಾವ ಅಂದ್ರೆ ಏನಂತಾರ? ಹಿಂದಿನ ಜನ್ಮ ಪುಣ್ಯ ಮಾಡ್ಯಾನವ ಅಂತಾರ. ಹಂಗಾರೆ ಹಿಂದಿನ ಜನ್ಮ ಪುಣ್ಯ ಮಾಡ್ಯಾನ, ಈಗ ಸುಖವಾಗ್ಯದನ ಅಂತಾರ. ಹಂಗಾರ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡ್ಯಾನು ಅಂತಂದ್ರ ಮತ್ತ ನಾನು ಈ ಕಷ್ಟ ಅನುಭವಿಸ್ತೇನೆ ಅಂದ್ರ ಏನಂತಾರ? ಹಂಗಾರೆ ಈ ಜನ್ಮ ನೀ ಪುಣ್ಯ ಮಾಡು, ಈ ಜನ್ಮದ ಪುಣ್ಯ ಮಾಡು, ನೀ ಮುಂದಿನ ಜನ್ಮ ಸುಖ ಸಿಗ್ತದೆ ಅಂತಾರ. ಹಂಗಾರೆ ಈ ಜನ್ಮ ಪುಣ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಜನ್ಮದ ಪುಣ್ಯ ಮಾಡ್ಬೇಕಂತಂದ್ರ ಮೇಲ್ವರ್ಗದವ್ರ ಸೇವಾ ಮಾಡ್ಬೇಕು. ಮೇಲ್ವರ್ಗದವ್ರ ಏನ್ ಹೇಳ್ತಾರ ಸೇವಾ ಮಾಡು. ಕಸ ಹೊಡಿ ಅಂದ್ರೆ ಕಸ ಹೊಡಿ, ದನ ಕಾಯಿ ಅಂದ್ರೆ ದನ ಕಾಯಿ, ಕೃಷಿ ಮಾಡಂದ್ರೆ ಕೃಷಿ ಮಾಡ. ಅವ್ರು ಏನ್ ಹೇಳ್ತಾರ ಕೇಳ್ಕೊಂಡು, ಸುಮ್ಮನೆ ಕೇಳ್ಕೊಂಡು ಅವ್ರ ಸೇವೆಯನ್ನ ಮಾಡು, ಮುಂದಿನ ಜನ್ಮದಾಗ ನಿನಗೆ ನಮ್ಮಂಗ ಸುಖ ಸಿಗ್ತೈತೆ ಅಂತಾರ. ಇದಕ್ಕೇನಂತಾರ ಅಂತಂದ್ರೆ ಇದು ವರ್ಣಾಶ್ರಮ ಧರ್ಮ ಅಂತ ಕರೀತಾರೆ. ಇದಕ್ಕ ಈ ರೀತಿಯಿಂದ ಕಷ್ಟದಿಂದ ಬಳಲತಕ್ಕಂಥವ್ರು ಹಿಂದಿನ ಜನ್ಮ, ಮುಂದಿನ ಜನ್ಮದ ನೀ ಸುಖ ಸಿಗ್ಬೇಕಾಗಿತ್ತ ಮೇಲ್ವರ್ಗದವ್ರು ಸೇವಾ ಮಾಡು ಅನ್ನೋದಂತ ಹೇಳುವಂತ ಒಂದು ಸಿದ್ಧಾಂತ ಏನೈತಿಲ್ಲ, ಇದಕ್ಕೆ ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಅದಕ್ಕ ಬಸವಣ್ಣವ್ರು ಏನ್ ಹೇಳಿದ್ರು ಅಂತಂದ್ರ, ಈಗ ನಿನಗ ಏನಿಲ್ಲ ಅಂತಂದ್ರ ಸಾಲಿ ಕಲಿಯಂಗಿಲ್ಲ, ಸಾಲಿ ಕಲಿಯುವಂತ ಅವಕಾಶ ಇಲ್ಲ, ಶಿಕ್ಷಣ ಪಡೆಯುವಂತ ಅವಕಾಶ ಇಲ್ಲ, ದೇವ್ರ ಧ್ಯಾನ ಮಾಡುವಂತ ಅವಕಾಶ ಇಲ್ಲ, ನಿನ್ನ ಕಾಯಕವನ್ನ ಬದಲಾವಣೆ ಮಾಡುವಂತ ಅವಕಾಶನೇ ಇಲ್ಲ. ಇದಂಗಾರ ಹಿಂದಿನ ಜನ್ಮದ ಪಾಪ ಮಾಡಿ ಅದಕ್ಕೆ ಇದ್ರ ಹುಟ್ಟಿ ಅಂತ ಕರ್ಮ ಸಿದ್ಧಾಂತ ಹೇಳ್ತೈತಿ. ಬಸವಣ್ಣವ್ರು ಏನ್ ಹೇಳ್ತಾರಂತಂದ್ರ ಇದು ಕರ್ಮ ಸಿದ್ಧಾಂತದ ಫಲವಲ್ಲ, ಇದು ಸಾಮಾಜಿಕ ವ್ಯವಸ್ಥೆಯ ಫಲ. ನಾವು ಅವ್ರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿದ್ವಿ, ಉದ್ಯೋಗದಿಂದ ವಂಚಿತರನ್ನಾಗಿ ಮಾಡಿದ್ವಿ, ಧರ್ಮದಿಂದ ವಂಚಿತರನ್ನಾಗಿ ಮಾಡಿದ್ವಿ, ಅವ್ರಿಗೆ ಧರ್ಮ ಕೊಡ್ಲಿಲ್ಲ. ಈ ಒಂದು ಸಾಮಾಜಿಕ ವ್ಯವಸ್ಥೆಯ ಒಂದು ಫಲವಾಗಿ ಇವತ್ತಿನ ದಿವಸ ಅವನಿಗೆ ಶಿಕ್ಷಣ ಇಲ್ಲ, ಅವ ಶೂದ್ರ ಅದ, ಅವ ಕೆಳವರ್ಗದವ ಆದ. ಹಿಂಗ ಆ ಸಾಮಾಜಿಕ ವ್ಯವಸ್ಥೆಯ ಫಲದಿಂದ ಅದು ನಮ್ಮಲ್ಲಿ ಕಷ್ಟ ಉಂಟಾಗೈತಿ. ಅದು ಹಿಂದಿನ ಜನ್ಮದ ಪಾಪ ಪುಣ್ಯದ ಫಲ ಅಲ್ಲ. ಅದಕ್ಕಾಗಿ ನಾವು ಬಸವಣ್ಣವ್ರು ಏನ್ ಹೇಳ್ತಾರಂದ್ರೆ ಹಿಂದಿನ ಜನ್ಮದ ಪಾಪ ಪುಣ್ಯದ ಫಲ ಅಲ್ಲ, ಸಾಮಾಜಿಕ ವ್ಯವಸ್ಥೆಯ ಫಲ ಇದು. ಅದಕ್ಕೆ ಆ ಕರ್ಮವನ್ನ ಅಂಟಿಸ್ಬೇಡ್ರಿ ಅಂತ ಹೇಳ್ತಾರೆ. ಅದು ಕರ್ಮದ ಫಲ ಅಲ್ಲ. ಈಗ ನಿಮಗೊಂದು ಆಲೋಚನೆ ಹೇಳ್ತೇನೆ, ನಮಗಿಂತಲೂ ಚಲೋ ನಿಮಗ್ ಗೊತ್ತೈತಿ. ಎಲ್ಲರೂ ಹೋಗಿ ಅದ ಬಾವಿಗೆ ಬೀಳ್ತೇವೆ, ಮತ್ತೆ ಅದೇನಿಲ್ಲ, ಅದೇನ್ ತಪ್ಪೇನ, ಅಷ್ಟ್ರು ಅದ ಬಾವಿಗೆ ಬೀಳ್ತೇವೆ. ಹೋಗಿ ಹಗಲು ಕಂಡು ಹಗಲಿ ಕಂಡು ಬಾಂಗ ರಾತ್ರಿ ಬೀಳ್ತೇವಲ್ಲ, ಅಲ್ಲೇ ಬೀಳ್ತೇವೆ ಹೋಗಿ. ಏನಾರ ಜೀವನದೊಳಗೆ ಕಷ್ಟ ಆತಂದ್ರ ನಾವೇನ್ ಕೇಳ್ತೇವಿ? ಹೋಗಿ ಜ್ಯೋತಿಷ್ಯ ಕೇಳ್ತೇವೆ. ಎಲ್ಲರೂ ಅದ ಮಾಡ್ತೇವೆ. ಮತ್ತೆ ಜ್ಯೋತಿಷ್ಯ ಕೇಳಿದ್ರೆ ಏನಂತಾರ ಅವರು? ನಿನಗ ಸರ್ಪದೋಷ ಐತೆ ಅಂತಾರ, ಸರ್ಪದೋಷದೆ ಅಂತಾರ. ಸರಿ, ಸರ್ಪದೋಷದೆ ಅಂದ್ರೆ ಏನ್ ಮಾಡ್ಬೇಕು? ನೀ ಸರ್ಪದೋಷ ಐತಿ ಅಂತಂದ್ರ ನೀನ್ ಅಲ್ಲೇ
ಒಂದು ಸ್ಥಳ ಹೇಳ್ಯಾರ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಫೀ ಕಟ್ಬೇಕು ಅಂತ ದೋಷ ನಿವಾರಣೆ ಮಾಡ್ಬೇಕಂತಾರ. ಅದು ನಮಕ್ಕಿಂತ ಹೆಚ್ಚು ನಿಮಗೆ ಗೊತ್ತೈತಿ, ನಾವೇನು ಹೇಳ್ಬೇಕಾಗಿಲ್ಲ ಅದನ್ನು. ಅಲ್ಲಿ ಸರ್ಪದೋಷ ಐತಿ ಅಂತಾರ. ಸರ್ಪದೋಷ ಯಾಕೆ ಬಂತು? ಸರ್ಪದೋಷ ಯಾಕೆ ಬಂತಂದ್ರೆ ನೀ ಹಾವು ಕೊಂದಿರ್ಬೇಕಂತಾರ ಅವ್ರು. ಏನ ಹಾವ ಕೊಂದಿಲ್ರಿ ಅಂತಾರ ಅವ್ರು. ಹಂಗಾರೆ ನಿಮ್ಮ ಅಪ್ಪ ಕೊಂದಿರ್ಬೇಕು ನೋಡಂತಾರ. ಅವ ಹೋಗಿ ಅಪ್ಪನ ಕೇಳ್ತಾನ, ನಾನಂತೂ ಕೊಂದಿಲ್ಲಪ್ಪ ಅಂತಾನ. ನಮ್ಮ ಅಪ್ಪ ಕೊಂದಿಲ್ಲ ಅಂತಾರೆ. ಯಾಕಂದ್ರೆ ನಿಮ್ಮ ಅಜ್ಜ ಕೊಂದಿರ್ಬೇಕು ನೋಡಂತಾರೆ. ಅಜ್ಜನ ಕೇಳ, ಅಜ್ಜನಿಲ್ಲ, ಅವ್ರ ಅಜ್ಜ ಕೊಂದಿರ್ಬೇಕು ನೋಡಂತಾರೆ. ಹಂಗ 7 ತಲೆಮಾರಿನಿಂದ ಆ ದೋಷ ಬಂದಿರ್ತೈತಿ ಅಂತ ಹೇಳ್ತಾರೆ. ಇದು ಕರ್ಮ ಸಿದ್ಧಾಂತ, ಇದು ಕರ್ಮ ಸಿದ್ಧಾಂತ ಅಂತಾರೆ ಇದಕ್ಕೆ. ಅದಕ್ಕೆ ಬಸವಣ್ಣನವ್ರು ಏನ್ ಮಾಡಿದ್ರು ಅಂದ್ರ, ಈ ಕರ್ಮ ಸಿದ್ಧಾಂತವನ್ನ ನಂಬಬೇಡ್ರಿ ಅಂತ ಹೇಳಿದ್ರು. ಅಂಗದ ಮೇಲೆ ಲಿಂಗ ಕಟ್ಟಿಕೊಂಡಂತವ್ರು ಈ ಕರ್ಮ ಸಿದ್ಧಾಂತವನ್ನ ನಂಬಬಾರದು ಅಂತ ಬಸವ ಗುರುವಿನ ಆಜ್ಞೆ, ಬಸವಣ್ಣನವರ ಗುರುವಿನ ಆಜ್ಞೆ ಇದು. ಅವ್ರ ಕರ್ಮ ಸಿದ್ಧಾಂತ ನಂಬಬೇಡ ಅಂದಾರ ನಂಬಬಾರದಪ್ಪ. ಬಸವಣ್ಣವ್ರ ಜ್ಯೋತಿಷ್ಯ ಕೇಳಬೇಡ ಅಂದರು ಕೇಳಬಾರದಪ್ಪ. ಈ ರೀತಿಯಾದಂತ ಒಂದು ನಿಷ್ಠೆ ಅಂಗದ ಮೇಲೆ ಲಿಂಗ ಕಟ್ಟಿಕೊಂಡಂತವ್ರಿಗೆ ಇರಬೇಕಾಕತಿ. ಇದೊಂದು ಸಿದ್ಧಾಂತ ಐತಿದು. ಅದಕ್ಕಾಗಿ ಎಷ್ಟು ಮಂದಿ ನಮ್ಮ ಜನ ಜ್ಯೋತಿಷ್ಯಕ್ಕೆ ರೊಕ್ಕ ಹಾಳು ಮಾಡ್ಯಾರ, ಎಷ್ಟು ಕಷ್ಟದಾಗ ಬಿದ್ದಾರ. ಅದಕ್ಕಾಗಿ ಜ್ಯೋತಿಷ್ಯ ಕೇಳುವ ಬದಲಿ ಅಂಗೈಯಲ್ಲಿರ್ತಕ್ಕಂಥ ಲಿಂಗಯ್ಯನನ್ನು ಕೇಳು ಅಂತ ಹೇಳ್ತಾರೆ ಬಸವಣ್ಣವರು. ಅಂಗೈಯಲ್ಲಿರ್ತಕ್ಕಂಥ ಲಿಂಗಯ್ಯ ಅವ ಮಾತನಾಡುವ ಲಿಂಗಯ್ಯ. ನಾವು ನಿತ್ಯದಲ್ಲಿ ಒಂದು 15 ನಿಮಿಷ ಲಿಂಗ ಯೋಗವನ್ನು ಮಾಡ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮೊಳಗೇನೆ ಒಂದು ವಯಸ್ಸು ಬರ್ತೈತಿ. ಅದಕ್ಕೆ ಡಿವೈನ್ ವಾಯ್ಸ್ ಅಂತ ಕರೀತಾರೆ. ಅದಕ್ಕೆ ಬಸವಣ್ಣನವರು ಲಿಂಗದ ನುಡಿ ಅಂತ ಕರೀತಾರೆ. ದಿನನಿತ್ಯ ಒಂದು 15 ನಿಮಿಷ ನಮ್ಮ ದೇವ್ರ ಜಗಲಿ ಮ್ಯಾಗ ಒಂದು 50 ದೇವ್ರು ಇರ್ತಾವ. ಅದನ್ನು ತೊಳ್ಯಾಕ ಮಾಡಿದ್ರೆ ಒಂದು ಅರ್ಧ ತಾಸು ಪಡಿಬೇಕು. ಮನ್ಯಾಗ ದಿನ ಜಗಳ ಎದಕ್ಕೆ ಅಂತಂದ್ರೆ ನೀ ದೇವ್ರ ಪೂಜೆ ಮಾಡು, ನಾ ದೇವ್ರ ಪೂಜೆ ಮಾಡು, ಇಷ್ಟಕ್ಕೊಂದ ಇಟ್ಕೊಂಡಿರ್ತೀವಿ. ಇದು ಲಿಂಗಾಯತರ ಮನೆ ಅಲ್ಲ. ಅದಕ್ಕಾಗಿ ಲಿಂಗಾಯತರ ಮನೆಯಲ್ಲಿ ಬಸವ ಗುರುವಿನ ಭಾವಚಿತ್ರ ಮತ್ತೆ ನಿಮಗೆ ಯಾರು ಸ್ವಾಮಿಗಳ ಮೇಲೆ ತಪಸ್ವಿಗಳಂದ್ರೆ ಅವ್ರ ಭಾವಚಿತ್ರನ ಇಡ್ರಿ. ಆದ್ರೆ ಲಿಂಗ ಪೂಜೆ ಮಾಡ್ಕೊಂಡ ಮೇಲೆ ಬಸವಣ್ಣವ್ರ 5 ವಚನಗಳನ್ನ ಹೇಳಬೇಕು. ಲಿಂಗ ಪೂಜೆ ಮಾಡ್ಬೇಕು, ಭಾವಚಿತ್ರ ಪೂಜೆ ಮಾಡಬಾರ್ದು. ಗೌರವ ಇರಿಸ್ಬೇಕು ಅಷ್ಟ. ಅದಕ್ಕೊಂದೊಂದು ಹೂ ಏರಿಸ್ಬಿಟ್ರೆ ಸ್ವಚ್ಛ ಇಡ್ರಿ. ಆದ್ರೆ ಲಿಂಗ ಪೂಜೆಯನ್ನು ಮಾಡೋದಂದ್ರೆ ಒಂದು 15 ನಿಮಿಷ ತದೇಕ ಚಿತ್ತಿನಿಂದ 15 ನಿಮಿಷ ಶಿವಯೋಗವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನ ರೂಢಿ ಮಾಡ್ಕೋಬೇಕು ನಾವು. ಯಾರು ಶಿವಯೋಗವನ್ನ ಈಗ ಹುಕ್ಕೇರಿ ಶಿವಬಸವ ಮಹಾಸ್ವಾಮಿಗಳಂತಿದ್ರಪ್ಪ, ಹುಕ್ಕೇರಿ ಮಠ, ಹಾವೇರಿ ಹುಕ್ಕೇರಿ ಮಠ ಶಿವಬಸವ ಮಹಾಸ್ವಾಮಿಗಳಿದ್ರು. ಅವರಂತಲ್ಲಿ ಯಾರ ಜನ ಹೋಗ್ಲಿ ಸಮಸ್ಯೆಯನ್ನು ಇಟ್ಕೊಂಡು ಹೊಕ್ಕಿದ್ರು. ಇಟ್ಕೊಂಡು ಹೋದ್ರೆ ಅವ್ರು ಏನಂತಿದ್ರು, ಅಪ್ಪ ನಾಳೆಗೆ ಬಾನಿ, ನಾ ಲಿಂಗಯ್ಯನ ಕೇಳಿ ಹೇಳ್ತೇನೆ ಅಂತಿದ್ರು. ಅವ್ರು ಲಿಂಗಯ್ಯನ ಕೇಳಿ ಹೇಳ್ತೇನೆ ಅಂತಿದ್ರು. ಆ ಲಿಂಗ ಪೂಜೆದಲ್ಲಿ ಲಿಂಗಯ್ಯ ಕೇಳ್ಕೊಂತಿದ್ರು ಅವ್ರು. ಹಿಂಗಾಕತ್ತಪ್ಪ ಆ ಲಿಂಗಯ್ಯ ಸ್ಫೂರ್ತಿ ಅಲ್ಲೇ ಅಂತರಂಗದಲ್ಲಿ ಒಂದು ಲಿಂಗದ ನುಡಿ ಬರ್ತಿತ್ತು ಅವ್ರಿಗೆ. ಹಿಂಗ್ ಮಾಡಣ, ಹಿಂಗ್ ಮಾಡ ಒಳಗ ನಮ್ಮೊಳಗೊಂದು ಧ್ವನಿ ಬರ್ತೈತಿ. ಯಾರು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೊಂತಾರಲ್ಲ ಅವ್ರ ಲಿಂಗಯ್ಯನ ಏನಾದ್ರು ಕೇಳಿದ್ರ ಆ ಒಂದು ಒಳಗೊಂದು ಧ್ವನಿ ಬರ್ತೈತಿ. ಅದಕ್ಕೆ ಲಿಂಗದ ನುಡಿ ಅಂತಾರೆ. ಅದಕ್ಕೆ ನಾವು ಲಿಂಗಯ್ಯನನ್ನ ಕೇಳ್ಬೇಕು. ಅವ್ರು ಬಂದು ಲಿಂಗಯ್ಯನ ಕೇಳ್ಕೊಂಡ್ ಬರ್ತಿದ್ರು. ಲಿಂಗಯ್ಯನ ನೋಡಪ್ಪ ಲಿಂಗಯ್ಯ ಹಿಂಗ್ ಹೇಳಾನ ಅಂತಿದ್ರು ಅವ್ರು. ಹಿಂಗ್ ಹೇಳಾನ ಎಲ್ಲ ಹಂಗ ಹಾಕಿತ್ತದು. ಅಷ್ಟು ಲಿಂಗದ ಶಕ್ತಿ ಐತಿ. ಅಂತ ಲಿಂಗ ನಮ್ಮ ಕೈ ಆಗೈತಿ, ನಿಮ್ಮ ಕೈ ಆಗೈತಿ. ಒಂದ ಲಿಂಗ ಐತಿ, ಇದು ಯೂನಿವರ್ಸಲ್ ಲಿಂಗ. ಇದು ದೊಡ್ಡ ಜಗದೊಳ ಕೈ ಬ್ಯಾರೆ ಲಿಂಗ, ನಿಮ್ ಕೈ ಬ್ಯಾರೆ ಲಿಂಗ ಏನಿಲ್ಲ, ಎಲ್ಲರಿಗೂ ಒಂದ ಲಿಂಗ ಐತಿ. ಆ ಎಲ್ಲ ಲಿಂಗವನ್ನ ಬಸವಣ್ಣವರು ಇವತ್ತಿಗೂ ಕೊಟ್ಟಾರ. ಇವತ್ತಿಗೂ ಅದು ಬಹಳ ಚೈತನ್ಯ ಪೂರ್ಣವಾಗೈತೆ ಅದು ಇಷ್ಟಲಿಂಗ. ಅದನ್ನ ದಿವಸಕ್ಕೊಂದು 15 ನಿಮಿಷ ನಾವು ಶಿವಯೋಗವನ್ನ ಮಾಡಬೇಕು. ಈ ಅಭ್ಯಾಸವನ್ನ ಲಿಂಗಾಯತರು ಯಾವಾಗ್ಲೂ ನಾವು ಅದನ್ನ ರೂಢಿ ಮಾಡ್ಕೋಬೇಕು. ಇಷ್ಟಲಿಂಗವನ್ನೇ ಕೇಳಬೇಕು. ನಮ್ಮ ಮಗನ ಲಗ್ನ ಯಾವ ಮಾಡೋಣಪ್ಪ ಲಿಂಗಯ್ಯ ಅಂತ ಕುತ್ಕೊಂಡು ಕೇಳ್ಬೇಕಂದ್ ಲಿಂಗಯ್ಯನನ್. ಲಿಂಗಯ್ಯ ಹೇಳ್ತಾನೆ ಇಂಥ ದಿವಸ ಮಾಡಂತಂದ್, ಅಂತ ದಿವಸ ಮಾಡ್ರಿ, ಚಲೋ ಆಕತಿ. ಮತ್ತು ನಾವು ಜ್ಯೋತಿಷ್ಯ ಕೇಳಬಾರ್ದು. ಅಂಗದ ಮೇಲೆ ಲಿಂಗ ಇದ್ದಂಥವ್ರು ಜ್ಯೋತಿಷ್ಯವನ್ನ ಕೇಳಬಾರ್ದು. ನಾವು ಹೋಗಿ ಎಲ್ಲ ಅಲ್ಲಿಗೆ ಬಂದು ಬಿಡ್ತೇವಿ. ಲಿಂಗದ ಮಹತ್ವನ ಹೋಗ್ಬಿಡ್ತೇವೆ. ಲಿಂಗದ ಮುಖವೇ ಜಂಗಮ, ಲಿಂಗದ ಮುಖವೇ ಜಂಗಮ. ಅಕಸ್ಮಾತ್ ಅಂದೇಳಿ ಜಂಗಮ ಮೂರ್ತಿಗಳು ಇರ್ತಾರೆ. ಆ ಜಂಗಮ ಮೂರ್ತಿಗಳು ಬಂದ ಅಪಾರ ಮಗನ ಲಗ್ನ ಏನ್ ಮಾಡೋಣ ಅಂತ. ಅವಾಗ ಅವ್ರದ್ದು ಡೈರಿ ನೋಡಿ ಎಂದ ಅವ್ರಿಗೆ ಅವಕಾಶ ಇರ್ತೈತಿ. ಅವ್ರು ಪಂಚಾಂಗ ನೋಡಂಗಲ್ಲ. ಅವ್ರು ಎಂದ ಅವಕಾಶ ಇರ್ತೈತಿ ತಮ್ಮ ಡೈರಿ ನೋಡ್ಕೊ, ಇಂಥ ದಿವಸ ಮಾಡಪ್ಪ, ನನಗೂ ಅನುಕೂಲ ಆಗತಿ, ಎಲ್ಲರಿಗೂ ಅನುಕೂಲ ಆಗತಿ ಅಂತ ಹೇಳ್ತಾರೆ. ಹಂಗದ ಲಿಂಗದ ಮುಖವೇ ಜಂಗಮನನ್ನ ಕೇಳಿ ನಮ್ಮ ಮನೆಯ ಎಲ್ಲ ಕಾರ್ಯಗಳನ್ನ ಮಾಡ್ಬೇಕಲ್ಲ ಹೊರತಾಗಿ ಪಂಚಾಂಗವನ್ನು ನೋಡಿ ನಾವು ಮಾಡಬಾರದು. ಇದನ್ನ ಮಾಡಿದೀವಿ ಅಂತಂದ್ರೆ ಏನಾಕತಿ ಅಂದ್ರ ಲಿಂಗದ ಮಹಿಮೆನೂ ಹೋಗತಿ, ಜಂಗಮದ ಮಹಿಮೆನೂ ಹೋಗತಿ, ಬಸವಣ್ಣರ ಮಹಿಮೆ ಅಂತೂ ಮೊದಲ ಹೋಗ್ಬಿಡ್ತೈತಿ.
ಇದನ್ನ ನಾವು ಲಿಂಗಾಯತರು ಬಹಳ ಮಾನಸಿಕವಾಗಿ ನಾವು ಗಟ್ಟಿ ಆಗಬೇಕು. ಇದು ಆಚರಣೆ ಐತಿ. ಇದಕ್ಕೆ ಕರ್ಮ ಸಿದ್ಧಾಂತದಿಂದ ಬಸವಣ್ಣ ನಮ್ಮೆಲ್ಲ ಹೊರಗಡೆ ತಗೊಂಬಂದ್ರು. ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ಕೆಟ್ಟ ಬಡವ ಕೆಟ್ಟ ಬಿಸಿಲಾಗಿ ದುಡಿತಾನ, ಅವಾಗ ನಾವು ಕರ್ಮಗೇಡಿ ಅಂದ್ವಿ, ಹಿಂದೆ ಪಾಪ ಮಾಡ್ಯಾನ ಅಂದ್ವಿ, ಕರ್ಮಗೇಡಿದ ನಾವು ಅನುಭವಿಸಕ್ ಬಂದಾನ ಅಂತಂದ್ವಿ. ಆದ್ರೆ ಬಸವಣ್ಣನವರು ಆ ರೀತಿಯ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗೆ ಏನಂತ ಕರೆದ್ರು? ಅವರು ಇಡೀ ವ್ಯವಸ್ಥೆಯನ್ನೇ ಅದನ್ನಂಗ ಚೇಂಜ್ ಮಾಡಿದ್ರು. ಅವರು ಏನ್ ಮಾಡಿದ್ರು? ಆ ಕಷ್ಟಪಟ್ಟು ದುಡಿತಕ್ಕಂಥ ವ್ಯಕ್ತಿಗೆ ಏನಾದ್ರು ಗೊತ್ತೀರ? ಅನ್ಯರ ಮನೆಗೆ ಹೋಗಿ ತನ್ನ ಹೊಟ್ಟೆಯ ಹೊರೆಯದ 10 ಶರಣರ ಕಂಡಡೆ ನಿಶ್ಚಯವಾಗಿ ಕೂಡಲ ಸಂಗಮನಾಥನೆಂಬೆ ಅಂತ ಹೇಳಿದ್ರು. ಎಂತ ಸಿದ್ಧಾಂತವನ್ನು ಕೊಟ್ಟರು ಬಸವಣ್ಣವರು. ನೀವು ಕಷ್ಟಪಟ್ಟು ದುಡಿತೀರಿ ಅಂದ್ರ ಕರ್ಮಗೇಡಿ ಅಂತಾರ. ಏನಂತಾನ? ಮನ್ಯಾಗ ಅಪ್ಪ ಅವ ನೀವು ಅಂತಾರಿ, ನಿಮ್ಗೆ ಗೊತ್ತೈತಿ, ನಿಮಗೆಲ್ಲ ಸಂಸಾರಗಳೆಲ್ಲ ಚಲೋ ಗೊತ್ತೈತಿ. ಏನಂತೀರಿ ನೀವು? ನಾನಂತೂ ಬಹಳ ಕಷ್ಟಪಟ್ಟೇನಿಪ್ಪ, ನಾ ಹಿಂದೆ ಕರ್ಮ ಮಾಡಿದ್ದೆ, ನಾ ಬಹಳ ಕಷ್ಟಪಟ್ಟೇಂತಮ್ಮ, ನಾ ಎಲ್ಲ ಗಳಿಸಿಟ್ಟೇನಿ, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟೇನಿ, ಬಾಡಿಗೆ ಬರುವಂಗೆ ಮಾಡೀನಿ, ನೀವೇನು ಕಷ್ಟಪಡಬೇಡ್ರಿ, ನೀವು ಸುಖವಾಗಿ ಇರ್ರಿ, ನಿಮಗೆಲ್ಲ ಇಟ್ಕೊಂಡು ನಾನಂತೂ ಬಹಳ ಕರ್ಮ ಮಾಡಿದ್ದೆ, ಬಹಳ ಕಷ್ಟಪಟ್ಟೆ, ನೀವು ಪುಣ್ಯ ಮಾಡಿರ್ತಮ್ಮ, ನಿಮಗೆ ಕಷ್ಟ ಇಲ್ಲ, ನೀವು ಆರಾಮ್ ಬಾಡಿಗೆ ಮ್ಯಾಗ ಬಡ್ಡಿ ಮ್ಯಾಗ ಬದುಕ್ರಿ ಅಂತ ಹೇಳ್ತಾರ. ಸಾಯಿ ಹೊತ್ತಿನಾಗ ಹೇಳ್ತಾ ಇರ್ತಾರ ಮಕ್ಕಳಿಗೆ. ಮತ್ತ ಅದೇ ಕರ್ಮ ಸಿದ್ಧಾಂತನ ಅದು ರೂಢಿ ಮ್ಯಾಗ ಬಂದ್ಬಿಟ್ಟೈತೆ. ಅದು ಆದ್ರೆ ಕಷ್ಟಪಟ್ಟು ದುಡಿಯಂಗ ಏನಂದಿವಿ ಅಂತಂದ್ರೆ ನಾ ಕರ್ಮ ಮಾಡೀನಿ ಅಂತ ನಾವು. ಏನ್ ದುಡಿಲಾರದೆ ಇರ್ತಾನ ಮನುಷ್ಯ, ಏನು ದುಡಿಯಂಗಿಲ್ಲ, ಬರೀ ಬಾಡಿಗೆ ಬರ್ತೈತಿ, ಬಡ್ಡಿ ಬರೋದು, ಆರಾಮ್ ಊಟ ಮಾಡ್ಕೊಂಡಿರಪ್ಪ ಅಂತ ನನ್ನ ಮಗನಿಗೆ ನೀ ಪುಣ್ಯ ಮಾಡಿ ಅಂತಾರ. ಅದಕ್ಕೆ ನನ್ನ ಬಸವಣ್ಣವ್ರು ಏನ್ ಹೇಳಿದ್ರು? ಇದನ್ನ ರಿವರ್ಸ್ ಮಾಡಿದ್ರು ಅವರು. ಪಾಪ ಅಂದ್ರೆ ಯಾವುದು? ಯಾವನಿಗೆ ಕಾಯಕ ಇರಂಗಿಲ್ಲ ಅವ ಪಾಪ, ಅವನ ದರಿದ್ರ. ಯಾವನಿಗೆ ಕೈ ತುಂಬ ಕಾಯಕ ಇರ್ತೈತಿ ಅವ ಪುಣ್ಯ ಮಾಡ್ಯಾನಂತ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರಿ, ನೋಡಪ್ಪ ನಿನ್ನ ಮಗಳು ಇಂಥ ಮನೆಗೆ ಕೊಟ್ಟೇವಿ, ಏನಪ್ಪಾ ಮನ್ಯಾಗ ಏನ್ ಇತ್ತಲ್ಲಿ ಕಡ್ಡಿ ಕಿತ್ತಿತ್ತಾಗ ಇಡಂಗಿಲ್ಲ, ಒಂದು ಚರಿಗೆ ಕಿತ್ತಿತ್ತಾಗ ಇಡಂಗಿಲ್ಲ, ಕೈ ಒಂದಾಳ ಕಾಲಿಗೆ ಒಂದಾಳ, ಏನು ಮಗಳು ಪುಣ್ಯ ಮಾಡ್ಯಾಳ ನನಗ ಅಂತಾರ ಅವ್ರು. ಏನ್ ಕೆಲಸನ ಮಾಡಂಗಿಲ್ಲ. ಆದ್ರೆ ಒಂದು 10 ವರ್ಷ ಆದ್ಮೇಲೆ ನೋಡ್ತಾರ 50 ಇದ್ದರೆ 80 kg ಆಗಿರ್ತಾರ. 30 ವರ್ಷಕ್ಕೆ BP ಶುಗರ್ ಎಲ್ಲ ಹತ್ಕೊಂಡ್ಬಿಟ್ಟಿರ್ತೈತಿ. ಕೆಲಸನ ಮಾಡಂಗಿಲ್ಲ. ಅದನ್ನ ಒಂದು ಮಗಳ ಮನೆಗೆ ಕೊಡ್ರಿ ನೀವು. ಒಂದು 10 ಮಂದಿ ದನ ಇರೋರಿಗೆ, ಒಂದು 20 ಮಂದಿ ಇರೋರಿಗೆ, ದಿನ ಒಂದು 50 ರೊಟ್ಟಿ ಬಡಿಯೋರಿಗೆ, ಅಯ್ಯೋ ಅವ್ರ ಮನೆಗೆ ಕೊಟ್ಟೆ, ಅವ್ರ ಮನೆಯಾಗ ಒಂದು 10 ದನ ಅದ ಸಗಣಿ ಬಡಿಯೋರು ನಿನ್ನ ಮಗ ಸಾಯ್ತಾವ ನೋಡು. ಅವಂದು 40 ಮಂದಿ 20 ಮಂದಿ ಅದ್ರ ದಿನ 50 ರೊಟ್ಟಿ ಬಡಿಯೋರು ನಿನ್ನ ಮಗ ಸಾಯ್ತಾವ ನೋಡು. ಅಯ್ಯೋ ಎಂತ ಕರ್ಮ ಮಾಡ್ಯಾವ ನಿನ್ನ ಮಗಳಂತಾರ. ಕಷ್ಟಪಟ್ಟು ದುಡಿತಾಳಾಕಿ. ಎಂತ ಕರ್ಮ ಇದ್ದೈತವ ಮಾರ. ಮುಂಜಾನೆ ಸಂಜೆ ಮಠ ಬಿಡುನೇ ಇಲ್ಲ, ಒಂದ್ ತಾಸು ರೆಸ್ಟ್ ತಗೊಂಡು ಸಿಗಂಗಿಲ್ಲ ನೋಡು, ಅಷ್ಟು ಕೆಲಸ ಆಕಿ. ಅಂದ್ಮ್ಯಾಗ ಕರ್ಮ ಮಾಡ್ಯಾಳ ಅಂತಾರ. ಆ ಹುಡುಗಿ 80 ವರ್ಷ ಆದ್ರೂ ಕೂಡ 18 ವರ್ಷದಂಗ ಇರ್ತಾರ. BP ಇರಂಗಿಲ್ಲ, ಶುಗರ್ ಇರಂಗಿಲ್ಲ. ನೀವು ನಿರ್ಣಯ ಮಾಡಬೇಕು, ಯಾವ್ದು ಪಾಪ ಯಾವ್ದು ಪುಣ್ಯ. ಏನು ಕೆಲಸ ಮಾಡ್ಲಾರ್ದ ಆರಾಮ್ ಊಟ ಮಾಡೋದು ಪುಣ್ಯನ? ಇದಕ್ ಪುಣ್ಯವಂತರು ಅಂತ ಕರಿತೇವೆ. ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರು ಏನಂತ ಕರಿತೇವೆ? ಪಾಪ ಅಂತ ಕರಿತೇವೆ. ಈಗ ಬಸವಣ್ಣರು ಅದನ್ನೇ ನಿರ್ಣಯ ಮಾಡಿದ್ರು. ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡವ ಪುಣ್ಯವಂತ, ಏನೋ ಕೆಲಸ ಇರೋದವ ಪಾಪವಂತ. ಅದಕ್ಕೆ ನೀನು ಕೆಲಸ ಮಾಡು. ಅದಕ್ಕೆ ಅನ್ಯರ ಮನೆಗೆ ಹೋಗಿ ತನ್ನ ಹೊಟ್ಟೆ ಹೊರೆಯದ 10 ಶರಣರ ಕಂಡನೆ ನಿಶ್ಚಯವಾಗಿ ಕೂಡಲ ಸಂಗಮನಾಥನೆಂಬೆ. ಯಾರು ಕಷ್ಟಪಟ್ಟು ದುಡಿತಾರ ತನ್ನ ಹೊಟ್ಟೆ ಅನ್ನವನ್ನು ತಾನೇ ಸಂಪಾದನೆ ಮಾಡಿಕೊಂಡು ಯಾರು ಕಾಯಕ ಮಾಡಿ ಊಟ ಮಾಡ್ತಾರ ಅವ್ರಿಗೇನಂದ್ರೆ ಬಸವಣ್ಣವರು ನಿಶ್ಚಯವಾಗಿ ಕೂಡಲ ಸಂಗಮನಾಥನೆಂಬೆ. 2 ಶಬ್ದ ಬಳಸ್ತಾರೋ. ನಿಶ್ಚಯವಾಗಿ 100% ಡೆಫಿನಿಟ್. ಯಾರಂದ್ರೆ ದುಡಿಯುವವನೇ ದೇವ, ದುಡಿತಕ್ಕಂಥವನೇ ದೇವ. ಇಲ್ಲಿ ಕರ್ಮ ಸಿದ್ಧಾಂತದಲ್ಲಿ ಏನ್ ಹೇಳಿದ್ರು? ದುಡಿತಕ್ಕಂಥವನೇ ಪಾಪಿ ಅಂದ್ರಿ. ಇಲ್ಲಿ ಬಸವಣ್ಣರು ಏನ್ ಹೇಳಿದ್ರು? ದುಡಿತಕ್ಕಂಥವನೇ ದೇವರು ಅಂದ್ರು. ಅದಕ್ಕನಿಗೆ ಒಕ್ಕಲಿಗೆ ಬಹಳ ಕಷ್ಟಪಟ್ಟು ದುಡಿತಾನ. ಹಗಲು ಅನ್ನಂಗಿಲ್ಲ, ರಾತ್ರಿ ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಹ್ಞೂನ್ರಿ ಅನ್ನಂಗಿಲ್ಲ. ಅಂತವನಿಗೆ ನಾವೇನಂತ ಕರಿತೇವೆ ಅಂತಂದ್ರೆ ಅವನಿಗೆ ಪಾಪಿಷ್ಟ ಅಂತ ಕರಿತೇವೆ. ಅದಕ್ಕಾಗಿ ರೈತನಿಗೆ ಹೇಳಿದ್ರು, ಇಂಥ ಸದ್ಭಕ್ತನ ಯಾರು ರೈತನ ಮನೆ ಐತಲ್ಲ, ಮನೆ ಅಂಗಳವೇ ವಾರಣಾಸಿ, ರೈತನ ಮನೆ ಅಂಗಳವೇ ವಾರಣಾಸಿ. ಅವನ ಮನೆ ಶುದ್ಧ, ಅವನ ಮನೆ ಕೈಲಾಸ. ಅಂತಪ್ಪ ಸದ್ಭಕ್ತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡುವ ಜಂಗಮ ಜಗತ್ಪಾವನ ಕಾನ ಕೂಡಲ ಸಂಗಮ ದೇವ. ಅಂತ ಕಷ್ಟಪಟ್ಟು ಕಾಯಕ ಮಾಡ್ತಕ್ಕಂಥವನ ಮನೆಗೆ ಹೋಗಿ ನಿನ್ನ ಪ್ರಸಾದ ಕೊಡಪ್ಪ ನನಗಂತ ನಾವು ಬೇಡ್ಕೊಂಡ್ರೆ ಆ ಜಂಗಮ ಪಾವನಕ್ಕನಂತವ. ಅದಕ್ಕೆ ಕಾಯಕ ಮಾಡುವ ಮನೆಯಲ್ಲಿ ಪ್ರಸಾದ ತಗೊಂಡತಕ್ಕಂಥ ಜಂಗಮ ಪಾವನಕ್ಕನಂತ. ನೀವೇ ತಗೊಂಡು ನಾವು ಮನೆಗೆ ಬಂದು ಜಂಗಮರು ನಾವು ಮನೆಗೆ ಬಂದ್ರೆ ನಾವು ಪಾವನ ನೀವು ತಿಳ್ಕೊಂಡ್ರಿ. ಆದ್ರೆ ಬಸವಣ್ಣರು ಏನಂದ್ರೆ ಕಾಯಕ ಮಾಡುವ ವ್ಯಕ್ತಿಯ ಮನೆಯಲ್ಲಿ ಜಂಗಮ ಪ್ರಸಾದ ಮಾಡಿದ್ರೆ ಜಂಗಮ ಪಾವನಕ್ಕನಂತ. ಎಂತ ಅದ್ಭುತವಾದಂತ ಶಕ್ತಿ ಕಾಯಕ ಜೀವಿಯಲ್ಲಿ ಐತೆ ಹೇಳ್ರಿ.
ಇದನ್ನು ಬಸವಣ್ಣವ್ರು ರಿವರ್ಸ್ ಮಾಡಿದ್ರು. ಅದಕ್ಕಾಗಿ ದಯವಿಟ್ಟು ಏನೈತಲ್ಲ, ಅದಕ್ಕೆ ಇವತ್ತೇನೊಂದು ಅಭಿಯಾನ ಐತಲ್ಲ, ಇದು ಬಸವಣ್ಣವರು ನೈಜ ತತ್ವಗಳನ್ನ, ನಿಜವಾದಂತಹ ಬಸವಣ್ಣವರ ವಿಚಾರಗಳನ್ನ ಜನಮನಕ್ಕೆ ಮುಟ್ಟಿಸುವಂತ ಒಂದು ಅದ್ಭುತವಾದಂತ ಬಸವಣ್ಣನವರ ವಿಚಾರಗಳನ್ನ, ಸಂಸ್ಕೃತಿಯನ್ನ ಜನಮಾನಸಕ್ಕೆ ತಲುಪಿಸುವಂತ ಒಂದು ಅಭಿಯಾನ ಇದು. ಅದಕ್ಕಾಗಿ ಇವತ್ತಿನ ದಿವಸ ಅದು ಒಂದು ಎಷ್ಟು ಎಲ್ಲರೂ ಬಂದಿರಲಿಲ್ಲ, ಒಂದು ಸ್ವಯಂ ಸ್ಫೂರ್ತಿಯಿಂದ ಬಂದಿರಿ ನೀವೆಲ್ಲರೂ. ಅದಕ್ಕಾಗಿ ಬಸವಣ್ಣವ್ರು ಇಂಥ ಅದ್ಭುತವಾದಂತಹ ಒಂದು ವ್ಯವಸ್ಥೆ ನಮಗೆ ಕೊಟ್ಟಾರ. ಬಸವಣ್ಣನ ಹಿಡ್ಕೊಂಡು ಹೋದ್ವಿ ಅಂತಂದ್ರೆ ಎಲ್ಲರೂ ಬಸವಣ್ಣ ಹಿಡ್ಕೊಂಡು ಹೋದ್ರೆ ಒಂದು ಗುರಿ ಮುಟ್ತೀವಿ ಅಂತ ನನಗೆ ಅನಿಸ್ತೈತಿ. ಅದಕ್ಕಾಗಿ ಬಸವಣ್ಣನ ಕೃಪೆ ಎಲ್ಲರ ಮೇಲೆ ಆಗ್ಲಿ, ಎಲ್ಲ ಪರಮ ಪೂಜ್ಯರ ಅಂತಃಕರಣ ಆಶೀರ್ವಾದ ಇಡೀ ಸಮಾಜದ ಮೇಲೆ ನಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಅಂತಃಕರಣದಿಂದ ತಮ್ಮ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಗುರುಮಾಂತಪ್ಪಗಳ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನ ಹೇಳಿ ಈಗ